ಶಿಡ್ಲಘಟ್ಟ ಪೌರಾಯುಕ್ತೆ ಆಗಿರುವಂತಹ ಅಮೃತ ಗೌಡ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಈಗಾಗಲೇ ನಿಮಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂತಹ ರಾಜೀವ್ ಗೌಡ ಅವರ ಬಂಧನ ಆಗಿದೆ. ಹೌದು ಮೇಡಮ್, ಅದು ನಿನ್ನೆ ಸಂಜೆ ಗೊತ್ತಾಯಿತು. ಸೊ ಅದೇ ಪೊಲೀಸ್ ಅವ್ರು ಅರೆಸ್ಟ್ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಸೊ ಎಸ್ ಮೇಡಮ್. ಈಗೇನು ಹೇಳಕ್ಕೆ ಇಷ್ಟಪಡ್ತೀವಿ? ಏನಿಲ್ಲ ಮೇಡಮ್, ನೆಕ್ಸ್ಟು ದ ಲಾ ವಿಲ್ ಟೇಕ್ ಇಟ್ಸ್ ಡ್ಯೂ ಕೋರ್ಸ್. ಸೊ ಅದು ನೆಕ್ಸ್ಟ್ ಅವ್ರು ಏನು ಫಾರ್ಮಲ್ ಪ್ರೊಸೀಜರ್ ಇದೆ ಅದು ಅವ್ರು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಮೇಡಮ್. ಅಂದರೆ ತುಂಬ ಡಿಲೇ ಆಯಿತು. ಈ ಇನ್ಸಿಡೆಂಟ್ ಆಗಿ ಸುಮಾರು ಒಂದು 10-15 ದಿನಗಳೇ ಆಯಿತು. ಅದನ್ನು ಕೂಡ ಯಾಕೆ ಇಷ್ಟೊಂದು ಡಿಲೇ ಆಯಿತು? ಮತ್ತು ಯಾರಾದರೂ ರಾಜಕೀಯ ವ್ಯಕ್ತಿಗಳಿದ್ರ ಹಿಂದೆ ಏನಾದರೂ ಇದ್ರಾ ಏನು? ಇಲ್ಲ ಮೇಡಮ್, ಆ್ಯಕ್ಚುಲಿ ಅವ್ರು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಐ ಕುಡ್ ಸಿ ದೆಮ್. ಅವರು ಡೈಲಿ ಬರ್ತಾಯಿದ್ರು, ಇನ್ವೆಸ್ಟಿಗೇಷನ್ ನಡೀತಾ ಇತ್ತು. ಅವ್ರ ಪಾರ್ಟ್ ಆಫ್ ಎಫರ್ಟ್ಸ್ ಅವ್ರು ಅದನ್ನು ಮಾಡ್ತಾಯಿದ್ರು. ನಾವು ನೋಡಿದ್ವಿ, ದೇವರ್ ಆಲ್ರೆಡಿ ಸ್ಟ್ರೆಸ್ಡ್ ಔಟ್. ನಾವು ಡೇ ಟು ಡೇ ಬೇಸಿಸ್ ನಮ್ಮ ಏರಿಯಾ ಲಿಮಿಟ್ಸಲ್ಲಿ ನೋಡ್ತಾ ಇರ್ತೀವಿ. ಅವ್ರು ಆ್ಯಕ್ಚುಲಿ ಹಾನೆಸ್ಟ್ಲಿ ದೇವರ್ ಪುಟಿಂಗ್ ದೇರ್ ಎಫರ್ಟ್ಸ್. ಸೊ ಸ್ವಲ್ಪ ಲೇಟ್ ಆಗಿದೆ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಒಂದಷ್ಟು ಆರೋಪಗಳು, ಅವರ ಹಿಂದೆ ಕಾಣದ ಕೈಗಳು, ರಾಜಕೀಯ ವ್ಯಕ್ತಿಗಳು ಯಾರಾದರೂ ರಾಜಕೀಯ ಲೀಲೆ ಆಯಿತು? ಹಾಗೇನಿಲ್ಲ ಅನ್ಕೊತೀನಿ ಮೇಡಮ್. ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದ ಪೊಲೀಸ್ ಟೀಮ್. ಅವರು ಹಾನೆಸ್ಟಾಗಿ ಎಫರ್ಟ್ ಹಾಕಿದ್ದಾರೆ. ಯಾ ಇಟ್ ಹ್ಯಾಸ್ ಹ್ಯಾಪನ್, ಬಟ್ ಆಗಿದೆ. ಕೊನೆಗೂ ಫೈನಲಿ ದೇ ಹ್ಯಾವ್ ಬಿಕಮ್ ಸಕ್ಸಸ್ಫುಲ್. ಓಕೆ, ನಿಮ್ಮ ಮೇಲೆ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬಂತು. ಅಂದರೆ ನೀವು ಸರಿಯಾಗಿ ಅಲ್ಲಿ ಕೆಲಸ ಮಾಡ್ತಾ ಇರಲಿಲ್ಲ, ಹಾಗಾಗಿ ನಾವು ಅದನ್ನು ಕೇಳಿದ್ವಿ ಅನ್ನುವಂಥದ್ದು ಕೂಡ ಕೇಳಿದೆ ಮೇಡಮ್. ನಮಗೆ ಅಲ್ಲಿ ನಮಗೆ ಆವತ್ತು ನಾನು ಹೇಳ್ದಂಗೆ ನಮಗೆ ರಿಸೋರ್ಸ್ ಶಾರ್ಟೇಜ್ ಇದೆ. ನಮ್ಮ ಮುನ್ಸಿಪಾಲಿಟಿ ಅಷ್ಟೊಂದು ಫೈನಾನ್ಷಿಯಲಿ ಇಟ್ ವಾಸ್ ನಾಟ್ ಸ್ಟ್ರಾಂಗ್. ನಾವು ಬಂದಾದಮೇಲೆ ವಿ ಹ್ಯಾವ್ ಇನ್ಕ್ರೀಸ್ಡ್ ಆ ರೆವೆನ್ಯೂ ಕಲೆಕ್ಷನ್ ಅದೆಲ್ಲ ಮಾಡಿದ್ದೀವಿ. ನಾನು ಬಂದಾದಮೇಲೆ ಹಾನೆಸ್ಟಾಗಿ ನಾನು ಮಾಡಿದ್ದೀನಿ. ಅವ್ರಿಗೆ ಆ ಥರ ಏನಾದ್ರು ಇದ್ದಿದ್ದರೆ ದೇ ಶುಡ್ ಹ್ಯಾವ್ ಇಂಟಿಮೇಟೆಡ್ ಇಟ್ ಟು ಆರ್ ಹೈಯರ್ ಅಥಾರಿಟೀಸ್. ದೇ ಹ್ಯಾವ್ ಎವ್ರಿ ಲೀಗಲ್ ಪ್ರಾವಿಷನ್ ಟು ಇಂಟಿಮೇಟೆಡ್ ಹೈಯರ್ ಅಥಾರಿಟೀಸ್. ಅವ್ರು ನಮ್ಮ ಗಮನಕ್ಕೆ ಏನೇನು ತರ್ತಿದ್ರು ಅದನ್ನು ನಾವು ಮಾಡಿದ್ದೀವಿ. ಬಟ್ ದಟ್ ಅಸೈಡ್, ಬಟ್ ಈ ಇನ್ಸಿಡೆಂಟಿಗೆ ಐ ಡೋಂಟ್ ನೋ ವೈ ಹಿ ಸ್ಪೋಕ್ ಲೈಕ್ ದಟ್, ಬಟ್ ಇಟ್ ವಾಸ್ ನಾಟ್ ರಿಲೇಟೆಡ್ ಟು ದ್ಯಾಟ್. ಐ ಮೀನ್ ಯು ಶುಡಂಟ್ ಹ್ಯಾವ್ ಯೂಸ್ ಸಚ್ ವರ್ಡ್ಸ್ ಅಂತ ನಾನು ಅನ್ಕೊಂಡು. ಓಕೆ, ಈಗ ನಿಮ್ಗೆ ಏನು ಅನಿಸುತ್ತೆ? ಸದ್ಯಕ್ಕೆ ಈಗ ಬಂಧನ ಆಗಿದೆ, ನಿಮಗೂ ಜಯ ಸಿಕ್ಕಿದೆ ಅಂತ ಅನಿಸುತ್ತೆ ಮೇಡಮ್? ಹಾನೆಸ್ಟ್ಲಿ ಹೇಳಬೇಕು ಅಂದರೆ ಅವ್ರಿಗೆ ಅದು ಪಶ್ಚಾತ್ತಾಪ ಆಗಿದೆ. ದಟ್ಸ್ ಮೋರ್ ದೆನ್ ಇನಫ್. ಹಿ ಈಸ್ ಅ ಲೀಡರ್. ಸೊ ಅವ್ರಿಗೆ ಪಶ್ಚಾತ್ತಾಪ ಆಗಿದ್ರೆ ಸಾಕು ಮೇಡಮ್. ಅವ್ರಿಗೆ ಅನಿಸಿದ್ರೆ ಐ ಶುಡ್ ನಾಟ್ ಬಿ ಯೂಸಿಂಗ್ ಎನಿಥಿಂಗ್ ಲೈಕ್ ದಿಸ್ ಗೋಯಿಂಗ್ ಫಾರ್ವರ್ಡ್. ಯಾವುದೇ ವುಮೆನ್ನಿಗಾದ್ರೂ ಹಿಂಗೆ ಮಾತಾಡಬಾರ್ದು ಅಂತ ಅನಿಸಿದ್ರೆ ಐ ಥಿಂಕ್ ದಟ್ ವಿಲ್ ಸರ್ವ್ ದ ಪರ್ಪಸ್. ಓಕೆ, ನನಗೆ ತುಂಬ ಪರ್ಸನಲ್ ಆಗಿ ಗೊತ್ತಿದೆ, ಆ ಕಾರಣಕ್ಕೆ ನಾವು ಆ ರೀತಿ ಮಾತಾಡಿದೆ ಅಂತ ಅದು ಐ ಡೋಂಟ್ ನೋ ವೈ ಹಿ ಟೋಲ್ಡ್ ಲೈಕ್ ದ್ಯಾಟ್, ಬಟ್ ಯಾ. ಓಕೆ, ನಿಮಗೆ ತುಂಬ ತೀರಾ ಅವರು ತುಂಬ ಪರ್ಸನಲ್ ಆಗಿ ಇಲ್ಲ, ನಮಗೆ ನನ್ನ ಪೋಸ್ಟಿಂಗ್ ಆದಮೇಲೆ ವೆನ್ ಐ ವೆಂಟ್ ಟು ದ ಸರ್ವಿಸ್ ಟು ಶಿಡ್ಲಘಟ್ಟ ಆಗಿಂದ ಮಾತ್ರ ಗೊತ್ತು. ಮೊದಲು ನನಗೆ ಅವ್ರ ಬಗ್ಗೆ ಗೊತ್ತಿರಲಿಲ್ಲ ಸರ್. ಓಕೆ ಮೇಡಮ್, ಈಗ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನೆಕ್ಸ್ಟ್ ಈಗ ಬಂಧನ ಆಗಿದೆ, ನೆಕ್ಸ್ಟ್ ಏನು ಇವತ್ತೇನು ನೀವು ವಿಕಾಸೋದಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀವಿ ಮೇಡಮ್? ಅದು ನಮ್ಮದು ಫಾರ್ಮ್ಯಾಲಿಟಿ ಇದೆ, ರಿಪೋರ್ಟ್ ಸಬ್ಮಿಟ್ ಮಾಡಬೇಕಾಯ್ತು. ನಮ್ಮ ಆಫೀಸ್ ರಿಲೇಟೆಡ್ ವರ್ಕ್ ಇದೆ. ಸೊ ಅದನ್ನು ನಾವು ಹೋಗ್ತಾ ಇದ್ದೀವಿ. ನೆಕ್ಸ್ಟು ವಾಟ್ ಎವರ್ ದ ಪೊಲೀಸ್ ಹ್ಯಾಸ್ ಟು ಡೂ, ದ ಕೋರ್ಟ್ ಹ್ಯಾಸ್ ಟು, ಐ ಹೋಪ್ ದೇ ವಿಲ್ ಫಾಲೋ ದ ಪ್ರೋಸೆಸ್ ಅಂತ ಅಂದ್ಕೊಂಡಿದ್ದೀನಿ ನಾನು. ಓಕೆ, ಅವ್ರು ಮಾಡಿದ್ದು ತಪ್ಪು ಅಂತ ಅವ್ರಿಗೆ ಅನಿಸ್ಬಿಟ್ಟಿದೆ ಹಾಗಿದ್ರೆ? ಅನಿಸಿದೆ ಅಂತ ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ. ನಿಮ್ಗೆ ಏನಾದರೂ ಕಾಂಟ್ಯಾಕ್ಟ್ ಏನಾದರೂ ಮಾಡಿದ್ರೆ? ಇಲ್ಲ ಇಲ್ಲ. ಏನಾಗಬೇಕು ಅಂತ ಹೇಳ್ತೀರಿ ಈ ಟೈಮಲ್ಲಿ? ಮೇಡಮ್, ಕೋರ್ಟ್ ಡಿಸೈಡ್ ಮಾಡಲಿ. ಯಾಕಂದರೆ ಈ ರೀತಿಯ ನಿಂದನೆಗಳು, ಮಾತುಗಳು ನ್ಯಾಯಾಲಯ ಇದೆ. ಸೊ ನ್ಯಾಯಾಲಯದಲ್ಲಿ ಏನಾಗುತ್ತೆ ಐ ವಿಲ್ ಎಕ್ಸೆಪ್ಟ್ ದಟ್. ಓಕೆ, ಥ್ಯಾಂಕ್ ಯು. ಇದು ಅಮೃತ ಗೌಡ ಅವರ ಮಾತು. ಯಾಕಂತಂದರೆ ಒಂದಷ್ಟು ನಿಂದನೆಗಳಾಗಿತ್ತು, ವಾಚ್ಯ ಶಬ್ದಗಳಿಂದ ಬೈದಿದ್ರು. ಹಾಗಾಗಿ ಇದೆಲ್ಲದಕ್ಕೂ ಕೂಡ ಕೋರ್ಟ್ ಡಿಸೈಡ್ ಮಾಡುತ್ತೆ, ಅವರಿಗೆ ಪಶ್ಚಾತ್ತಾಪ ಕೂಡ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರ್ದಾಳೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.